ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಕಾನೂನಿನ ಪ್ರಕಾರದಲ್ಲಿ ಹೇಗೆ ಟ್ಯಾಕ್ಸ್ ಸೇವ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಇದು ಮಾರ್ಚ್ ತಿಂಗಳು, ಮಾರ್ಚ್ 31 ನಾವೇನೇ ಅಡ್ಜಸ್ಟ್ಮೆಂಟ್ ಇದ್ರು ಮಾಡಬೇಕಾಗುತ್ತೆ ಇನ್ ಕೇಸ್ ಟ್ಯಾಕ್ಸ್ ಸೇವ್ ಮಾಡಬೇಕು ಅಂತಂದ್ರೆ. ಹಾಗಾಗಿ ನಾನು 10 days ಬಿಫೋರ್ ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಯಾರಾದ್ರೂ ಟ್ಯಾಕ್ಸ್ ಸೇವ್ ಮಾಡಬೇಕು ಅಂದ್ರೆ ಅಥವಾ ಟ್ಯಾಕ್ಸ್ ಜನರೇಟ್ ಆಗಿದ್ರೆ ಈ ಸ್ಟ್ರಾಟಜಿಯನ್ನ ಬಳಸಿ ಒಂದಷ್ಟು ಟ್ಯಾಕ್ಸ್ ಅನ್ನ ಸೇವ್ ಮಾಡ್ಕೊಳ್ಬಹುದಾಗಿರುತ್ತೆ. ನೋಡೋಣ ಯಾವ ಸ್ಟ್ರಾಟಜಿ ಹೇಗೆ ಸೇವ್ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ. ಹಾಗೆ ಒಂದಷ್ಟು ಜನರಿಗೆ ಈಗಾಗಲೇ ಗೊತ್ತಿರ್ಲಬಹುದು, ಈಗಾಗಲೇ ಒಂದಷ್ಟು ಜನ ಈ ಸ್ಟ್ರಾಟಜಿಯನ್ನ ಬಳಸ್ತಿರ್ಲಬಹುದು. ಗೊತ್ತಿಲ್ಲದೆ ಇರೋರಿಗೆ ಖಂಡಿತ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು ನಾನು ಅವಾಗಲೇ ಹೇಳಿದೆ ಮಾರ್ಚ್ 31 ಹತ್ರ ಬರ್ತಿದೆ ಅಂತ. ನೀವೇನೇ ಚೇಂಜಸ್ ಅನ್ನ ಮಾಡಬೇಕು ಅಂದ್ರೂ ಕೂಡ ಮಾರ್ಚ್ 31 ಒಳಗಡೆನೆ ಮಾಡಬೇಕಾಗುತ್ತೆ. ಜೊತೆಗೆ ಈ ತಿಂಗಳ 31ನೇ ತಾರೀಕು ಮಾರ್ಕೆಟ್ ರಜೆ ಇರುತ್ತೆ. ನೋಡ್ಬೋದು ಇಲ್ಲಿ ಮಾರ್ಚ್ 31 ಮಹಾವೀರ್ ಜಯಂತಿ ಇರುತ್ತೆ. ಮಹಾವೀರ್ ಜಯಂತಿ ಪ್ರಯುಕ್ತ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಅಂದ್ರೆ ನೀವೇನೇ ಚೇಂಜಸ್ ಮಾಡ್ಬೇಕು ಅಂದ್ರೂ ಮಾರ್ಚ್ 30 ಒಳಗಡೆನೆ ಮಾಡಬೇಕಾಗುತ್ತೆ. 31 ತನಕ ವೇಟ್ ಮಾಡಿದ್ರೆ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಮಾರ್ಕೆಟ್ ಕ್ಲೋಸ್ ಇರುತ್ತೆ 31ನೇ ತಾರೀಕು. ಹಾಗಾಗಿ ಮೇ ಬಿ ಈ ವಾರದಲ್ಲಿ ನೀವು ಇದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕಾಗುತ್ತೆ. ಹಾಗಾದ್ರೆ ಆ ಸ್ಟ್ರಾಟಜಿ ಯಾವುದು? ಇದೇನು ರಾಕೆಟ್ ಸೈನ್ಸ್ ಅಲ್ಲ, ಸಿಂಪಲ್ ಆಗಿರುವಂತದ್ದು. ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್. ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅಂತಾರೆ ಅಥವಾ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಅಂತಾರೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತ ಲಾಸಸ್ ಅನ್ನ ನಿಮ್ಗೆ ಈಗಾಗಲೇ ಆಗಿರುವಂತ ಲಾಭಕ್ಕೆ ಅಡ್ಜಸ್ಟ್ ಮಾಡುವಂತದ್ದು. ಜೊತೆಗೆ ಇದು ಕಾನೂನಿನ ಒಳಗಡೆನೆ ಬರುವಂತದ್ದು. ಇದಕ್ಕೆ ಕಾನೂನು ಕೂಡ ಅವಕಾಶ ಮಾಡಿಕೊಡುತ್ತೆ. ಇದು ಲೀಗಲಿ ಮಾಡಬಹುದಾಗಿರುತ್ತೆ ಭಾರತದಲ್ಲಿ. ಇದನ್ನ ಎಷ್ಟೋ ಜನ ಬಳಸ್ಕೊಂಡು ತಮ್ಮ ಟ್ಯಾಕ್ಸ್ ಅನ್ನ ಕಡಿಮೆ ಕೂಡ ಮಾಡ್ಕೊಳ್ತಾರೆ. ಆದ್ರೆ ಲಾಭ ಆಗಿರೋದಕ್ಕೆ ತಾನೇ ನಾವು ಟ್ಯಾಕ್ಸ್ ಕಟ್ಟೋದು. ಲಾಭ ಆಗಿದ್ರೆ ಮಾತ್ರ. ಕೆಲವರು ಕಮೆಂಟ್ ಮಾಡಬಹುದು, ಈ ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ ಲಾಭನೇ ಆಗಿಲ್ಲ, ಟ್ಯಾಕ್ಸ್ ಏನೆಲ್ಲ ಕಟ್ಟೋದು ಅಂತ. ಲಾಭ ಆಗಿರೋರಿಗೆ ಮಾತ್ರ ಇದು ಅಪ್ಲೈ ಆಗುದು. ನಿಮ್ಗೆ ಲಾಭ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಕ್ಯಾರಿ ಫಾರ್ವರ್ಡ್ ಮಾಡಿ. ಮುಂದಿನ ವರ್ಷನೋ 10 ವರ್ಷನೋ ಯಾವಾಗ್ಲೂ ಲಾಭ ಆದಾಗ ಅದನ್ನ ಹಾರ್ವೆಸ್ಟ್ ಮಾಡಬಹುದು. ಯಾಕಂದ್ರೆ 8 ವರ್ಷಗಳ ತನಕ ಅವಕಾಶ ಇರುತ್ತೆ. ಹಾಗಾದ್ರೆ ಹೇಗೆ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಮಾಡೋದು? ಬನ್ನಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಮೊದಲಿಗೆ ವಾಟ್ ಈಸ್ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅಥವಾ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್, ಇದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ಇದು ಒಂದು ಲೀಗಲ್ ಸ್ಟ್ರಾಟಜಿ. ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿಯನ್ನ ಇಂಟೆನ್ಷನಲಿ ಲಾಸ್ ಅಲ್ಲಿರುವಂತ ಇನ್ವೆಸ್ಟ್ಮೆಂಟ್ ಗಳನ್ನ ಸೇಲ್ ಮಾಡಿ ಆ ಲಾಸ್ ಗೆ ಅಡ್ಜಸ್ಟ್ ಮಾಡುವಂತದ್ದು. ಪೇಪರ್ ಲಾಸಸ್ ಅನ್ನ ರಿಯಲ್ ಟ್ಯಾಕ್ಸ್ ಸೇವಿಂಗ್ಸ್ ಆಗಿ ಕನ್ವರ್ಟ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟಾಕ್ ಇದೆ ನಿಮ್ಮ ಹತ್ರ ಅಥವಾ ಮ್ಯೂಚುವಲ್ ಫಂಡ್ ಇದೆ, ಅದು ಲಾಸ್ ಅಲ್ಲಿ ಇದೆ. ಅದನ್ನ ಮಾರಾಟ ಮಾಡೋದು, ಪೇಪರ್ ಲಾಸ್ ಅನ್ನ ಆಕ್ಚುಯಲ್ ಲಾಸ್ ಆಗಿ ಮಾಡ್ಕೊಳ್ಳೋದು. ನಂತರ ಆ ಆಕ್ಚುಯಲ್ ಲಾಸ್ ಅನ್ನ ಇನ್ನೊಂದ್ ಕಡೆ ಯಾವ್ದೋ ಕಡೆ ಪ್ರಾಫಿಟ್ ಆಗಿದೆ, ಅದನ್ನ ಈಗಾಗಲೇ ಸೇಲ್ ಮಾಡಿದಿರಿ, ನಿಮ್ಗೆ ಪ್ರಾಫಿಟ್ ಬಂದಿದೆ, ಆ ಪ್ರಾಫಿಟ್ ಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ಈ ಲಾಸಸ್ ಅನ್ನ ಅದಕ್ಕೆ ಅಡ್ಜಸ್ಟ್ ಮಾಡುವಂತದ್ದು. ನಂತರ ಈ ಅಡ್ಜಸ್ಟ್ಮೆಂಟ್ ನಂತರ ಬೇಕಿದ್ರೆ ನೀವು ಸೇಮ್ ಓಲ್ಡ್ ಸ್ಟಾಕ್ ಅಥವಾ ಓಲ್ಡ್ ಮ್ಯೂಚುವಲ್ ಫಂಡ್ ಅನ್ನ ಮತ್ತೆ ತಗೊಂಡು ಕಂಟಿನ್ಯೂ ಮಾಡಬಹುದು. ಸೊ ನಿಮ್ಮ ಲಾಸಸ್ ಅನ್ನ ಗೇನ್ ಗೆ ಅಡ್ಜಸ್ಟ್ ಮಾಡುವಂತದ್ದು ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಅಂದ್ರೆ. ಇದನ್ನ ಹೇಗೆ ಪ್ರಾಕ್ಟಿಕಲಿ ಮಾಡೋದು ಅಂತಾನು ಕೂಡ ನಾನು ಹೇಳ್ತೀನಿ. ಜಸ್ಟ್ ವಿಡಿಯೋನ ಮುಂದುವರಿಸಿ. ಉದಾಹರಣೆ ಮೂಲಕ ನಿಮ್ಗೆ ಹೇಳಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಮೊದಲಿಗೆ ಟ್ಯಾಕ್ಸ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ನಮ್ಗೆ ಒಂದಷ್ಟು ಈಗಾಗಲೇ ಮಾಹಿತಿ ಇದೆ LTCG ಹಾಗೂ STCG ಬಗ್ಗೆ. STCG ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಯಾವ ಷೇರುಗಳನ್ನ ಅಥವಾ ಅಸೆಟ್ಸ್ ಅನ್ನ 12 ತಿಂಗಳ ಒಳಗಡೆನೆ ಮಾರಾಟ ಮಾಡ್ತೀವೋ ಅಥವಾ 1 year ಒಳಗಡೆನೆ ಮಾರಾಟ ಮಾಡ್ತೀವೋ ಅದರಿಂದ ಬರುವಂತಹ ಲಾಸ್ ಅಥವಾ ಪ್ರಾಫಿಟ್ STCL ಅಥವಾ STCG ಆಗಿರುತ್ತೆ. STCL ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, STCG ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಅದಕ್ಕೆ ಭಾರತದ ಟ್ಯಾಕ್ಸೇಷನ್ ಪ್ರಕಾರ 20% ಟ್ಯಾಕ್ಸ್ ಇರುತ್ತೆ. ಪ್ಲಸ್ ಸರ್ಚಾರ್ಜ್ ಅಂಡ್ ಸೆಸ್ ಕೂಡ ಇರುತ್ತೆ. ಜುಲೈ 2024 ಇದು ಜಾರಿಗೆ ಬಂದಿದೆ. ಮುಂಚೆ 15% ಇತ್ತು, ಈಗ 20% ಮಾಡಿದ್ದಾರೆ 2024 ಜುಲೈಯಿಂದ. ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಗೆ ಬಂದ್ರೆ, ಯಾವ ಅಸೆಟ್ ಅನ್ನ 12 ತಿಂಗಳಿಗಿಂತ ಜಾಸ್ತಿ ಹೋಲ್ಡ್ ಮಾಡ್ತೀವೋ ಅಥವಾ 1 year ಗಿಂತ ಜಾಸ್ತಿ ಹೋಲ್ಡ್ ಮಾಡ್ತೀವೋ ಅದಕ್ಕೆ ಬರುವಂತ ಟ್ಯಾಕ್ಸ್ LTCG ಆಗಿರುತ್ತೆ. ಲಿಸ್ಟೆಡ್ ಇಕ್ವಿಟೀಸ್ ಆಗ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು. ಇದಕ್ಕೆ ಟ್ಯಾಕ್ಸ್ 12.5% ಇದೆ. ಆದ್ರೆ ಇಲ್ಲಿ ಎಕ್ಸಂಪ್ಷನ್ಸ್ ಇದೆ. 1.25 lakh ಎಕ್ಸಂಪ್ಷನ್ ಇದೆ. 1,25,000ಕ್ಕೆ ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಲಾಭ ಮಾಡಿದ್ದೀರಿ ಅಂದ್ರೆ ಅದಕ್ಕೆ 12.5% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಇದು ಕೂಡ ಜುಲೈ 2024 ಜಾರಿಗೆ ಬಂದಿರುವಂತದ್ದು. ಅದಕ್ಕೆ ಮುಂಚೆ 10% ಇತ್ತು, ಆಗ 12.5% ಮಾಡಿದ್ರು. ಇದು LTCG ಹಾಗೂ STCG ಯ ಸ್ಟ್ರಕ್ಚರ್. ಹಾಗಾದ್ರೆ ಈ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಭಾರತದಲ್ಲಿ ಹೇಗೆ ವರ್ಕ್ ಆಗುತ್ತೆ? ಮೊದಲಿಗೆ ನಿಮ್ಮ ಹತ್ರ ಇರುವಂತ ಲಾಸ್ ಮೇಕಿಂಗ್ ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡಬೇಕು. ಇದು ಈಸಿ ಕೆಲಸ. ನಿಮ್ ಪೋರ್ಟ್ಫೋಲಿಯೋದಲ್ಲಿ ಯಾವ ಸ್ಟಾಕ್ ಲಾಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಿಮ್ಗೆ ಈಗಾಗಲೇ ಏನಾದ್ರೂ ಲಾಭ ಆಗಿದ್ಯಾ,
ಇದನ್ನ ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವ್ಯಾರಾದ್ರೂ ಶಾರ್ಟ್ ಟರ್ಮ್ ಅಲ್ಲಿ 1 ಲಕ್ಷನೋ 2 ಲಕ್ಷನೋ ಲಾಭ ಮಾಡಿದ್ದೀರಿ ಅಂತಂದ್ರೆ, ಅಥವಾ ಲಾಂಗ್ ಟರ್ಮ್ ಅಲ್ಲಿ ಆಗ್ಲಿ ಲಾಭ ಮಾಡಿದ್ರಿ, ಅದನ್ನ ಸೆಲ್ ಮಾಡಿದ್ರಿ, ಅದರ ಗೇನ್ 1,25,000ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಆಗ ನೀವು ಲಾಸ್ ಅಲ್ಲಿರುವಂತಹ ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಇನ್ ಕೇಸ್ ಲಾಭನೂ ಇದೆ ಲಾಸು ಇದೆ ಅಂದಾಗ ಲಾಭವನ್ನ ಮಾಡಿದ್ರೆ ಸೆಲ್ ಮಾಡಿದ್ರೆ ಮಾತ್ರ, ಯಾಕಂದ್ರೆ LTCG ಯಾವಾಗ ಪೇ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಲಾಭ ಆಗಿದೆ, ಆ ಸ್ಟಾಕ್ ಅನ್ನ ಸೆಲ್ ಮಾಡಿದಿರಿ, ಅದರಿಂದ 1,25,000ಕ್ಕಿಂತ ಜಾಸ್ತಿ ಲಾಭ ಬಂದಿದೆ ಅಂದಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಯಾವ್ದೋ ಒಂದು ಸ್ಟಾಕ್ ಇದೆ, ಅದರಲ್ಲಿ 1-2 ಲಕ್ಷ ಲಾಭ ಇದೆ, ಬಟ್ ಆ ಸ್ಟಾಕ್ ಅನ್ನ ಮಾರಾಟ ಮಾಡಿಲ್ಲ ಅಂದ್ರೆ ನೀವು ಅದಕ್ಕೇನು ಟ್ಯಾಕ್ಸ್ ಕಟ್ಟಂಗಿಲ್ಲ. ನೀವು ಯಾವಾಗ ಮಾರ್ತೀರಿ ಆಗ ಟ್ಯಾಕ್ಸ್ ಕಟ್ಟಬೇಕು. ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯಾವ್ದಾದ್ರು ಸ್ಟಾಕ್ ಲಾಭದಲ್ಲಿದೆ ಅದನ್ನ ನೀವು ಮಾರೇ ಇಲ್ಲ ಅಂದ್ರೆ ಲಾಸ್ ಅಲ್ಲಿರುವಂತದ್ದನ್ನ ಮಾರಿ ಅಡ್ಜಸ್ಟ್ ಮಾಡಕ್ ಹೋಗ್ಬೇಡಿ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಒನ್ಸ್ ಮಾರಾಟ ಮಾಡಿದ್ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಬರೋದು, ಅದಕ್ಕಿಂತ ಮುಂಚೆ ಬರೋದಿಲ್ಲ. ಇದು ಜಸ್ಟ್ ಪೇಪರ್ ಪ್ರಾಫಿಟ್ ಆಗಿರುತ್ತೆ, ಅಂದ್ರೆ ನೋಷನಲ್ ಗೇನ್, ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಇನ್ ಕೇಸ್ ಮಾರಾಟ ಮಾಡಿದ್ರೆ ಮಾತ್ರ ಈ ಲೆಕ್ಕಾಚಾರಗಳನ್ನ ಮಾಡ್ಕೊಳ್ಳಿ. ಲಾಸಸ್ ಅನ್ನ ಐಡೆಂಟಿಫೈ ಮಾಡಿ ಅದನ್ನ ಮಾರಾಟ ಮಾಡಿ ರಿಯಲೈಸ್ ಮಾಡ್ಕೊಳ್ಳಿ, ಪೇಪರ್ ಲಾಸ್ ಅನ್ನ ರಿಯಲೈಸ್ ಲಾಸ್ ಮಾಡ್ಕೊಳ್ಳಿ, ನಂತರ ಗೇನ್ಸ್ ಗೆ ಆಫ್ಸೆಟ್ ಮಾಡಿ. ಕನ್ಫ್ಯೂಸ್ ಆಗ್ಬೇಡಿ, ನಾನು ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ಆಗ ನಿಮ್ಗೆ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ ಕೇಸ್ ಅರ್ಥ ಆಗ್ತಿಲ್ಲ ಅಂದ್ರೆ ಏನು ರೂಲ್ಸ್ ಏನಿದೆ STCG ಹಾಗೂ LTCG ಗೆ ಸಂಬಂಧಪಟ್ಟಂತೆ, ಅಥವಾ STCL ಅಥವಾ LTCL ಗೆ ಸಂಬಂಧಪಟ್ಟಂತೆ, ನಿಮ್ಗೆ ಏನಾದ್ರು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಲಾಸ್ ಆಗಿದೆ ಅಂದ್ರೆ ಅದನ್ನ STCG ಹಾಗೂ LTCG ಎರಡಕ್ಕೂ ಆಫ್ಸೆಟ್ ಮಾಡಬಹುದು. ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಾದ್ರೂ ಪ್ರಾಫಿಟ್ ಆಗಿರ್ಲಿ, ಶಾರ್ಟ್ ಟರ್ಮ್ ಅಲ್ಲಾದ್ರೂ ಪ್ರಾಫಿಟ್ ಆಗಿರ್ಲಿ, ಎರಡಕ್ಕೂ ಅಡ್ಜಸ್ಟ್ ಮಾಡಬಹುದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ. ಅದೇ ನಿಮ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿದ್ರೆ ಅದನ್ನ STCG ಗೆ ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ, LTCG ಗೆ ಮಾತ್ರ ಅಡ್ಜಸ್ಟ್ ಮಾಡಕ್ ಸಾಧ್ಯ ಆಗುತ್ತೆ. ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ಅನ್ನ 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರಿ, ಆಮೇಲೆ ಮಾರಾಟ ಮಾಡಿದ್ರಿ, ಅದರಲ್ಲಿ 50,000 ಲಾಸ್ ಆಗಿದೆ ಅಂತ ಇಟ್ಕೊಳ್ಳಿ. ಅದನ್ನ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಆಗಿರುವಂತ ಪ್ರಾಫಿಟ್ ಗೆ ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ, ಲಾಂಗ್ ಟರ್ಮ್ ಅಲ್ಲಿ ಆಗಿರುವಂತ ಪ್ರಾಫಿಟ್ ಗೆ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಬಟ್ STCL ಆದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆದ್ರೆ ನೀವು ಎರಡಕ್ಕೂ ಅಡ್ಜಸ್ಟ್ ಮಾಡಬಹುದು. ಲಾಂಗ್ ಟರ್ಮ್ ಅಲ್ಲಾದ್ರೂ ಪ್ರಾಫಿಟ್ ಮಾಡಿರಿ, ಶಾರ್ಟ್ ಟರ್ಮ್ ಅಲ್ಲಾದ್ರೂ ಪ್ರಾಫಿಟ್ ಮಾಡಿರಿ, ಎರಡಕ್ಕೂ ಕೂಡ ಅಡ್ಜಸ್ಟ್ ಮಾಡಬಹುದಾಗಿರುತ್ತೆ. ಈ ರೀತಿ ರೂಲ್ಸ್ ಇದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ LTCG STCG ಎರಡಕ್ಕೂ ಅಡ್ಜಸ್ಟ್ ಮಾಡಬಹುದು, ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ LTCG ಗೆ ಮಾತ್ರ ಅಡ್ಜಸ್ಟ್ ಮಾಡಬಹುದಾಗಿರುತ್ತೆ. ಇದು ರೂಲ್ಸ್. ಏನು ಎಕ್ಸಾಂಪಲ್ ಗೆ ಬರೋಣ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ STCL ಹಾಗೂ STCG ತಗೊಳ್ಳೋಣ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಹಾಗೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೀವು ಯಾವುದೋ ಒಂದು ಸ್ಟಾಕ್ ಅಲ್ಲಿ ಅಥವಾ ಓವರ್ ಆಲ್ ಸ್ಟಾಕ್ ಗಳಲ್ಲಿ ಈ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1ನೇ ತಾರೀಕಿಂದ ಇಲ್ಲಿವರೆಗೂ 1 ಲಕ್ಷ ಪ್ರಾಫಿಟ್ ಮಾಡಿದಿರಿ ಅಂತ ಇಟ್ಕೊಳ್ಳಿ. 1 ಲಕ್ಷ ಪ್ರಾಫಿಟ್ ಮಾಡಿದಿರಿ. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ಷನ್ ಸಿಗೋದಿಲ್ಲ, LTCG ಸಿಕ್ಕಂಗೆ. STCG ಗೆ ಯಾವುದೇ ರೀತಿ ಎಕ್ಸಾಮ್ಷನ್ ಇಲ್ಲ. 1 ಲಕ್ಷ ಪ್ರಾಫಿಟ್ ಮಾಡಿದಿರಿ ಅಂದ್ರೆ 1 ಲಕ್ಷಕ್ಕೂ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಆದ್ರೆ ನಿಮ್ಗೆ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ 50,000 ಲಾಸ್ ಇದೆ, ಅಥವಾ 2-3 ಸ್ಟಾಕ್ ಅಲ್ಲಿ ಟೋಟಲ್ 50,000 ಲಾಸ್ ಇದೆ. ಇನ್ ಕೇಸ್ ನೀವು STCG ಪೇ ಮಾಡ್ಬೇಕು ಅಂದ್ರೆ 1 ಲಕ್ಷಕ್ಕೆ 20% ಅಂದ್ರೆ 20,000 ಟ್ಯಾಕ್ಸ್ ಪೇ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಗೆ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ 50,000 ಲಾಸ್ ಇದೆ ಅಂತಂದ್ರೆ, ಇನ್ ಕೇಸ್ ಆ ಸ್ಟಾಕ್ ಅನ್ನ ನೀವು ಮಾರಾಟ ಮಾಡಿಲ್ಲ ಅಂದ್ರೆ ಈ ತಿಂಗಳ 31ನೇ ತಾರೀಕು ಒಳಗಡೆ ನೀವು ಆ ಸ್ಟಾಕ್ ಅನ್ನ ಮಾರಾಟ ಮಾಡಿದ್ರೆ 50,000 ಲಾಸ್ ಅಂತ ಬರುತ್ತೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ. ಅವಾಗ ಏನಾಗುತ್ತೆ, ನಿಮ್ಮ 1 ಲಕ್ಷದ ಗೇನ್ ಏನಿರುತ್ತೆ ಅದನ್ನ ಇಲ್ಲಿಗೆ ಅಡ್ಜಸ್ಟ್ ಮಾಡಿದ್ರೆ 50,000 ಮಾತ್ರ ಆಗುತ್ತೆ. ಯಾಕಂದ್ರೆ ಇನ್ನೊಂದ್ ಕಡೆ 50,000 ಆಗಿರುವಂತ ಲಾಸ್ ಇಲ್ಲಿ ಅಡ್ಜಸ್ಟ್ ಆಗೋಯ್ತು. 50,000ಕ್ಕೆ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ. 50,000ಕ್ಕೆ ಟ್ಯಾಕ್ಸ್ ಅಂದ್ರೆ 20% ಅಂದ್ರೆ 10,000. ನಿಮ್ಗೆ ಇನ್ನೊಂದ್ ಕಡೆ ಲಾಸ್ ಆಗಿದ್ರಿಂದ ಆ 50,000ನ ಅಡ್ಜಸ್ಟ್ ಮಾಡಿದ್ರಿಂದ 10,000 ರೂಪಾಯಿ ಟ್ಯಾಕ್ಸ್ ಉಳಿತು STCG. ಇನ್ ಕೇಸ್ ಆ 50,000ನ ನೀವು ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ 20,000 ಕಟ್ಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ರ ಲಾಸ್ ಅಲ್ಲಿರುವಂತಹ ಸ್ಟಾಕ್ ಏನಿದೆ ಅದನ್ನ ಈಗ ಮಾರಾಟ ಮಾಡಿ, ಬೇಕಿದ್ರೆ ನೆಕ್ಸ್ಟ್ ಡೇ ಅದೇ ಸ್ಟಾಕ್ ಅನ್ನ ತಗೊಳ್ಬಹುದು. ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಯಾಕಂದ್ರೆ ಮಾರಾಟ ಮಾಡಿದಿರಿ ಅಂದ್ರೆ ಸೆಲ್ ಅಂತ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಡೇ ನೀವು ಅದೇ ಸ್ಟಾಕ್ ಅನ್ನ ತಗೊಂಡ್ರು ಕೂಡ ಬೈ ಅಂತ ರೆಕಾರ್ಡ್ ಆಗುತ್ತೆ. ಮತ್ತೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ, ಅದು ಹೊಸ ಲೆಕ್ಕ. ಹಾಗಾಗಿ ನಿಮ್ಗೆ ಯಾವ್ದೋ ಸ್ಟಾಕ್ ಅನ್ನ ಮಾರಾಟ ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಕೂಡ ಇವತ್ ಮಾರಿ ಅಥವಾ ಅವತ್ತೇ ತಗೊಂಡ್ರು ನಡೆಯುತ್ತೆ. ಬಟ್ ಯಾಕೆ ತಲೆನೋವು ಅಂತ ನೆಕ್ಸ್ಟ್ ಡೇ ತಗೊಂಡ್ರು ಕೂಡ ನಡೆಯುತ್ತೆ. ಈ ರೀತಿಯಾಗಿ ನೀವು ಆಫ್ಸೆಟ್ ಮಾಡಬಹುದಾಗಿರುತ್ತೆ. ಇದು ಲೀಗಲಿ, ಇಲ್ಲಿಗಲ್ ಏನಲ್ಲ, ಲೀಗಲಿ ಇದಕ್ಕೆ ಟ್ಯಾಕ್ಸ್ ಲಾಸ್ ಅವಕಾಶಗಳನ್ನ ಕೊಡುತ್ತೆ. ಏನು LTCG ವಿಚಾರಕ್ಕೆ ಬಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ LTCG ಅಲ್ಲಿ 2 ಲಕ್ಷ ಪ್ರಾಫಿಟ್ ಆಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ 1,25,000ವರೆಗೂ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ನೀವು ಟ್ಯಾಕ್ಸ್ ಕಟ್ಟಬೇಕಾಗದೆಷ್ಟಕ್ಕೆ 75,000ಕ್ಕೆ. 2 ಲಕ್ಷ ಲಾಭದಲ್ಲಿ 1,25,000 ಮೈನಸ್ ಆದ್ರೆ 75,000ಕ್ಕೆ ನೀವು 12.5% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿರುವಂತಹ ಸ್ಟಾಕ್ ಅಲ್ಲಿ 75,000 ಲಾಸ್ ಇದೆ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ನೀವು ಆ ಸ್ಟಾಕ್ ಅನ್ನ ಮಾರಾಟ ಮಾಡಿ ಲಾಸ್ ಬುಕ್ ಮಾಡಿದ್ರೆ ಆ 75,000 ಇದಕ್ಕೆ ಅಡ್ಜಸ್ಟ್ ಆಗುತ್ತೆ, ನಿಮ್ಮ ಟ್ಯಾಕ್ಸ್ ಆಗುತ್ತೆ 0. ಇನ್ ಕೇಸ್ ನಿಮ್ಗೊಂದು 3 ಲಕ್ಷ ಪ್ರಾಫಿಟ್ ಆಗಿದೆ ಅಂತ ಇಟ್ಕೊಳ್ಳಿ. 1,25,000 ಎಕ್ಸಂಪ್ಷನ್ ಸಿಗುತ್ತೆ. ನಂತರ 75,000 ಇನ್ನೊಂದು ಸ್ಟಾಕ್ ಅಲ್ಲಿ ಲಾಸ್ ಆಗಿದೆ, ಅದನ್ನು ಕೂಡ ಬುಕ್ ಮಾಡ್ತೀರಿ, ರಿಯಲೈಸ್ಡ್ ಲಾಸ್ ಮಾಡ್ಕೊಳ್ತೀರಿ. ನಂತರ ಏನಾಗುತ್ತೆ, 125 ಪ್ಲಸ್ 75 ಮೈನಸ್ ಆಗುತ್ತೆ, 2 ಲಕ್ಷ ಮೈನಸ್ ಆಗುತ್ತೆ, ಇನ್ನು 1 ಲಕ್ಷ ಉಳಿಯುತ್ತೆ. 1 ಲಕ್ಷಕ್ಕೆ ನೀವು 12.5% ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ, ಅಂದ್ರೆ 12,500. ಇನ್ ಕೇಸ್ ನೀವು ಲಾಸ್ ಅಡ್ಜಸ್ಟ್ ಮಾಡಿಲ್ಲ ಅಂತ ಅಂದ್ರೆ 1,75,000ಕ್ಕೆ
ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಅಂದ್ರೆ ಆಲ್ಮೋಸ್ಟ್ 20,000 ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಈ ಲಾಸ್ ನ ಅಡ್ಜಸ್ಟ್ ಮಾಡೋದ್ರಿಂದ 12,500 ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಒಂದು 7,000 ರಿಂದ 7,500 ನಿಮ್ಗೆ ಟ್ಯಾಕ್ಸ್ ಉಳಿಯುತ್ತೆ. ಅಗೇನ್ ನಿಮ್ಗೆ ಸೇಮ್ ಸ್ಟಾಕ್ ಬೇಕು ಅಂದ್ರೆ ನೆಕ್ಸ್ಟ್ ಡೇ ಅದೇ ಸ್ಟಾಕ್ ಅನ್ನ ಬೈ ಮಾಡ್ಕೊಳ್ಬಹುದು ಸೇಮ್ ಅಮೌಂಟ್. ಇಲ್ಲಿ ಥೀಮ್ ಇಷ್ಟೇ, ಪೇಪರ್ ಲಾಸ್ ಅನ್ನ ರಿಯಲೈಸ್ಡ್ ಲಾಸ್ ಮಾಡ್ಕೊಳ್ಳೋದು, ಅದನ್ನ ಲಾಭಕ್ಕೆ ಅಡ್ಜಸ್ಟ್ ಮಾಡೋದು, ಅದರಿಂದ ಟ್ಯಾಕ್ಸ್ ಸೇವ್ ಆಗುತ್ತೆ. ನೆನಪಿರ್ಲಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ LTCG STCG ಎರಡಕ್ಕೂ ಅಡ್ಜಸ್ಟ್ ಮಾಡಬಹುದು. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ LTCG ಗೆ ಮಾತ್ರ ಅಡ್ಜಸ್ಟ್ ಮಾಡಬಹುದಾಗಿರುತ್ತೆ. ಇದನ್ನ ನೋಡ್ಕೊಂಡು ನೀವು ಲಾಸ್ ಬುಕ್ ಅಥವಾ ಪ್ರಾಫಿಟ್ ಬುಕ್ ಅನ್ನ ಮಾಡಿ. ಇನ್ನು ಈ ಲಾಸಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು, ಇದಕ್ಕೆ ಭಾರತದ ಟ್ಯಾಕ್ಸ್ ಲಾ ಪ್ರಕಾರ 8 ವರ್ಷಗಳವರೆಗೂ ಕೂಡ ಕ್ಯಾರಿ ಮಾಡಬಹುದಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವರ್ಷದಲ್ಲಿ 1 ಲಕ್ಷ ಲಾಸ್ ಆಗಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಪ್ರಾಫಿಟೇ ಆಗಿಲ್ಲ, ಲಾಸ್ ಆಗಿದೆ, ಅದನ್ನ ನೀವು 8 ವರ್ಷ ತನಕ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಮೇ ಬಿ ಮುಂದಿನ ವರ್ಷ ನಿಮ್ಗೆ ಲಾಭ ಆಗ್ಬೋದು, ಆಗ ಅಡ್ಜಸ್ಟ್ ಮಾಡಬಹುದು ಈ ವರ್ಷದ ಲಾಸ್ ಅನ್ನ, ಅಥವಾ ಇನ್ನು 3 ವರ್ಷ ಬಿಟ್ಟು ನಿಮ್ಗೆ ಲಾಭ ಆಗ್ಬೋದು, ಆಗ ಇವತ್ತಿನಿಂದ ಅಂದ್ರೆ ಇಂದಿನ 3 ವರ್ಷದಿಂದ ಏನಿರುತ್ತೆ ಆ ಲಾಸ್ ಅನ್ನು ಕೂಡ ಅಡ್ಜಸ್ಟ್ ಮಾಡಬಹುದು. ಅಪ್ ಟು 8 ಇಯರ್ಸ್ ವರೆಗೂ ಕೂಡ ಅವಕಾಶ ಇರುತ್ತೆ ಕ್ಯಾರಿ ಫಾರ್ವರ್ಡ್ ಮಾಡಕ್ಕೆ ನಿಮ್ಮ ಲಾಸಸ್ ಅನ್ನ. 8 ವರ್ಷದ ಒಳಗಡೆ ಯಾವಾಗಲೇ ಲಾಭ ಆದ್ರೂ ಆಗ ಈ ಲಾಸ್ ಅನ್ನ ಅಡ್ಜಸ್ಟ್ ಮಾಡಬಹುದು. ಆ ಮೂಲಕ ಕೂಡ ನೀವು ಟ್ಯಾಕ್ಸ್ ಸೇವ್ ಅನ್ನ ಮಾಡಬಹುದು. ಯಾಕಂದ್ರೆ ನಾನು ಹಿಂದೆ ಲಾಸ್ ಮಾಡ್ಕೊಂಡಿದ್ದೀನಿ, ಅದನ್ನೀಗ ಅಡ್ಜಸ್ಟ್ ಮಾಡ್ಕೊಂಡು ಟ್ಯಾಕ್ಸ್ ಸೇವ್ ಮಾಡ್ತೀನಿ ಇಷ್ಟೇ. ಆದ್ರೆ ಇಲ್ಲಿ ಕಂಡೀಷನ್ ಏನು ಅಂತಂದ್ರೆ, ನೀವು ಕಡ್ಡಾಯವಾಗಿ ITR ಫೈಲ್ ಮಾಡಿರ್ಬೇಕು, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅನ್ನ ಮಾಡಿರ್ಬೇಕು. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡುವಾಗ ನಿಮ್ಮ ಲಾಸಸ್ ಅನ್ನ ತೋರಿಸಿರ್ಬೇಕು ITR ಫೈಲಿಂಗ್ ಅಲ್ಲಿ. ಆಗ ಮಾತ್ರ ನೀವು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗೆಲ್ಲ ಆಟೋಮೆಟಿಕ್ ಆಗಿ ಆಗುತ್ತೆ. ಇನ್ ಕೇಸ್ ಆಟೋಮೆಟಿಕ್ ಆಗಿ ಫೆಚ್ ಆಗಿಲ್ಲ ಅಂದ್ರೆ ನೀವು ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಕೀ ಕನ್ಸಿಡರೇಷನ್ ಅಥವಾ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ನೋಡೋದಾದ್ರೆ, ಟೈಮಿಂಗ್ ಇಸ್ ಕ್ರೂಷಿಯಲ್. ಅಂದ್ರೆ ಮಾರ್ಚ್ 31 ಒಳಗಡೆ ನೀವು ಯಾವುದೇ ಲಾಸಸ್ ಇದ್ರೆ ಅದನ್ನ ಬುಕ್ ಮಾಡಿ ಲೆಕ್ಕಕ್ಕೆ ತಗೊಳ್ಬೇಕಾಗುತ್ತೆ. ಮಾರ್ಚ್ 31 ಮಾರ್ಕೆಟ್ ರಜೆ ಇದೆ, ಮಾರ್ಚ್ 30 ಒಳಗಡೆ ನೀವು ಇದನ್ನ ಮಾಡಬೇಕು ಇನ್ ಕೇಸ್ ಮಾಡೋದಾದ್ರೆ. ಹಾಗೆ ಇದು ಜೆನ್ಯೂನ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಮಾಡಬೇಕು. ಟ್ಯಾಕ್ಸ್ ಅಥಾರಿಟೀಸ್ ಲೆಜಿಟಿಮೇಟ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಜೆನ್ಯೂನ್ ಟ್ರಾನ್ಸಾಕ್ಷನ್ ಆಗಿರಬೇಕು. ರೀಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂದ್ರೆ ನಿಮ್ಗೆ ಲಾಸ್ ಆಗಿದೆ, ಬಟ್ ಆ ಸ್ಟಾಕ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ಸುತ್ತೆ, ಸ್ಟ್ರಾಂಗ್ ಕನ್ವಿಕ್ಷನ್ ಇದೆ ಅಂದ್ರೆ ಆ ಸ್ಟಾಕ್ ಅನ್ನ ನೀವು ಮತ್ತೆ ತಗೊಳ್ಬಹುದು, ಅದೇ ಸ್ಟಾಕ್ ಅಲ್ಲಿ ಹೂಡಿಕೆಯನ್ನ ಮಾಡಬಹುದು. ನಾನು ಅವಾಗಲೇ ಹೇಳಿದಂಗೆ ನೆಕ್ಸ್ಟ್ ಡೇ ಸೇಮ್ ಸ್ಟಾಕ್ ಅನ್ನ ಬೈ ಮಾಡಿದ್ರಾಯ್ತು. ಮೇ ಬಿ ವೇರಿಯೇಷನ್ ಆಗ್ಬಹುದು, ನೀವು ಮಾರಿದ ಪ್ರೈಸ್ ಗಿಂತ ಸ್ವಲ್ಪ ಮೇಲ್ ತಗೊಳ್ಬೇಕಾಗ್ಬಹುದು ಅಥವಾ ಕೆಳಗಡೆ ತಗೊಳ್ಬೇಕಾಗ್ಬಹುದು. ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಅದೇ ಸ್ಟಾಕ್ ಬೇಕು ಅಂದ್ರೆ ಟ್ಯಾಕ್ಸ್ ಸೇವ್ ಮಾಡಬೇಕು, ಅದೇ ಸ್ಟಾಕ್ ಬೇಕು ಅಂದ್ರೆ ಸ್ಟ್ರಾಟಜಿನ ಬಳಸಬಹುದು. ಇಲ್ಲಾಂದ್ರೆ ಆಸ್ ಯೂಶುವಲ್ ಕಂಟಿನ್ಯೂ ಮಾಡಬಹುದು ನಿಮ್ಮ ಇಷ್ಟ. ಇಲ್ಲ ನಾನು ಟ್ಯಾಕ್ಸ್ ಪೇ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಬಹುದು. ಹಾಗೆ ಇನ್ನೂ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಪ್ರೊಫೆಷನಲ್ ಕೂಡ ಕನ್ಸಲ್ಟ್ ಮಾಡಬಹುದು ಈ ಬಗ್ಗೆ ಮಾತಾಡ್ಲಿಕ್ಕೆ. ಸೊ ಈ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಏನಿದೆ, ಇದು ಪವರ್ಫುಲ್ ಸ್ಟ್ರಾಟಜಿ, ತುಂಬಾ ಜನ ಬಳಸ್ತಾರೆ. ಜೊತೆಗೆ ಲೀಗಲ್ ಕೂಡ ಅವಶ್ಯಕತೆ ಇರುವಂತವ್ರು ಇದನ್ನ ಬಳಸ್ಕೊಂಡು ಒಂದಷ್ಟು ಟ್ಯಾಕ್ಸ್ ಸೇವ್ ಮಾಡಬಹುದು. ಜೊತೆಗೆ 8 ವರ್ಷಗಳವರೆಗೂ ಕೂಡ ಕ್ಯಾರಿ ಫಾರ್ವರ್ಡ್ ಗೆ ಅವಕಾಶ ಇರುತ್ತೆ. ಬಟ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅನ್ನ ಮಾಡಿರ್ಬೇಕು, ಮಾಡಿದ್ರೆ ಮಾತ್ರ ಅವಕಾಶ ಇರುತ್ತೆ. ಸೊ ಸಮ್ಮರೈಸ್ ಮಾಡಿ ಹೇಳೋದಾದ್ರೆ, ನಿಮ್ಗೆ ಈ ವರ್ಷದಲ್ಲಿ ಒಂದಷ್ಟು ಲಾಭ ಆಗಿದೆ, ಅಟ್ ದ ಸೇಮ್ ಟೈಮ್ ಒಂದಷ್ಟು ಲಾಸ್ ಆಗಿದೆ ಅಂದ್ರೆ ನಿಮ್ಮ ಲಾಭಕ್ಕೆ ಟ್ಯಾಕ್ಸ್ ಕಟ್ಟೋ ಮುಂಚೆ ಲಾಸ್ ಆಗಿರೋದನ್ನ ಬುಕ್ ಮಾಡಿ ಆ ಲಾಸ್ಗೆ ಅಡ್ಜಸ್ಟ್ ಮಾಡಿ ಉಳಿದಿದ್ದಕ್ಕೆ ಟ್ಯಾಕ್ಸ್ ಅನ್ನ ಪೇ ಮಾಡುವಂತದ್ದು. ಇನ್ ಕೇಸ್ ಲಾಭನೇ ಆಗಿಲ್ವಾ, ಲಾಸ್ ಆಗಿದೆ ಈ ವರ್ಷದಲ್ಲಿ, ಅದನ್ನ ನಿಮ್ಮ ITR ಫೈಲ್ ಮಾಡುವಾಗ ಮೆನ್ಷನ್ ಮಾಡಿ ಮುಂದಿನ ವರ್ಷ ಅಥವಾ ಇನ್ನು ನೆಕ್ಸ್ಟ್ ಅಪ್ ಟು 8 ಇಯರ್ಸ್ ವರೆಗೂ ಕೂಡ ಯಾವಾಗ್ಲೇ ಲಾಭ ಆದ್ರೂ ಈ ವರ್ಷದ ಲಾಸ್ ಅನ್ನು ಕೂಡ ಅಡ್ಜಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದನ್ನ 31ನೇ ತಾರೀಕು ಒಳಗಡೆ ಮಾಡಿ. ನನಗೆ ಲಾಭ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ ಮಾರ್ಕೆಟ್ ಅಲ್ಲಿ ಇದ್ದೀರಿ ಅಂದ್ರೆ ಮುಂದಿನ ವರ್ಷ ಆಗ್ಲಿ ಅಥವಾ ಅದರ ನೆಕ್ಸ್ಟ್ ಇಯರ್ ಆಗ್ಲಿ ಲಾಭ ಆದೇ ಆಗುತ್ತೆ. ಆಗ್ಲೂ ಕೂಡ ಇದನ್ನ ಅಡ್ಜಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಟ್ಯಾಕ್ಸ್ ಫೈಲಿಂಗ್ ಮಾಡಿ, ಅದರಲ್ಲಿ ಮೆನ್ಷನ್ ಮಾಡಿ. ಸೊ ಮಾರ್ಚ್ 31 ನೆನಪಿರ್ಲಿ, ಈ ರೀತಿ ಏನೇ ಅಡ್ಜಸ್ಟ್ಮೆಂಟ್ ಮಾಡೋದಾದ್ರೂ ಅದರೊಳಗಡೆನೆ ಮಾಡ್ಬೇಕಾಗುತ್ತೆ. ನೀವು ಟ್ಯಾಕ್ಸ್ ಫೈಲಿಂಗ್ ಅನ್ನ 31 ಮಾರ್ಚ್ ನಂತರನೇ ಮಾಡೋದು, ಬಟ್ ಪೋರ್ಟ್ಫೋಲಿಯೋದಲ್ಲಿ ಈ ರೀತಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ಈ ವಾರ ಆಸ್ ಯೂಶುವಲ್ ವಾಲಟಿಲಿಟಿ ಕೂಡ ಇದ್ದೇ ಇರುತ್ತೆ. ಯೂಶುವಲಿ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮಾಡೋರು ಈ ವಾರದಲ್ಲಿ ಈ ರೀತಿ ಕೆಲಸಗಳನ್ನ ಮಾಡ್ತಾರೆ. ಎಲ್ಲರೂ ಬಳಸ್ತಾರೆ ಈ ಸ್ಟ್ರಾಟಜಿಯನ್ನ, ಗೊತ್ತಿರೋಂತವ್ರು. ನಿಮ್ಗೂ ಈಗ ಗೊತ್ತಾಗಿದೆ, ಬಳಸೋದಕ್ಕೆ ಶುರು ಮಾಡಬಹುದು. ಸರಿ ಗೆಳೆಯರಿ, ನಿಮ್ಗೆ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಬಟ್ ಇದೇ ರೀತಿಯ ಸ್ಟ್ರಾಟಜಿಗಳು ಹಾಗೆ ಸ್ಟಾಕ್ ಬಗ್ಗೆ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಐಡೆಂಟಿಫೈ ಮಾಡೋದು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್, ಹೀಗೆ ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.